ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್ ಹೇಳ್ತಿದ್ದಿಲ್ಲ? ನೆನ್ನೆ ಹೇಳ್ತಿದ್ದಿಲ್ಲ ಸರ್. ನಿಮಗೂ ಬದಾಮಿಗೆ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು. ಕೂತ್ಕೊಳ್ರಿ, ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ ಯಾಕೆ ಬೈತೀರಾ? ಅಲ್ಲ ಅವ್ರು ಸರ್ ಅವ್ರ ಎಕ್ಸ್ಪೈಲ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್? ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈಲ್ ಅವರು ಶಾಸಕರದಾರ. ಮಂತ್ರಿಗಳ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ, ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು. ಹೌದು, ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ. ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಅವ್ರು ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ BJPಗೆ ನುಕ್ಸಾನ ಆಗಬಾರ್ದತ್ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿತ್ತು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತೀರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳೆಲ್ಲ ಇವ್ರ ಜೊತೆ ಹೋಗಲ್ಲ. ಬಡವರ ವಿರೋಧಿ. ಕೂತ್ಕೊಳ್ಳಪ್ಪ, ಅವ್ರ ಜೊತೆ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ನಮ್ಮ ದೇಶದ ಎಲ್ಲ ಜನಾಂಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು? ಓಟ್ ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ. ಅದ್ರಾಗ ಇವರು ಈ ದೇಶದಲ್ಲಿ ಅವರು ಓಟ್ ಬೇಡ ಅಂತ ಹೇಳ್ದವ್ ನಾನೇ. ಏನು ಅದಕ್ಕೇನು ಭಯ ಇಲ್ಲ, ಅಂಜಿಕಿಲ್ಲ, ಏನು ಯಾರ್ದು ಬಿಡೇ ಇಲ್ಲ. ಆಯ್ತು ಸರ್, ಸಬ್ಜೆಕ್ಟ್. ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ, ಅಧಿಕಾರಕ್ಕೆ ಬರೋದೂ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವು ಪೂರ್ಣವಾಗಿ ಸೋಲ್ತೀರಿ. ನೀವು ಸೋಲ್ತಿರೋ ನಾವು ಸೋಲ್ತೀವೋ, ನಾವು 130 ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡಿರ್ತೀವಿ. ಬಹಳ ಸಂತೋಷ, ಬಹಳ ಸಂತೋಷ. 2028ರಲ್ಲಿ ಯಾವ ಪಾರ್ಟಿಯವರು ಹೇಳಿ? 2028ರಲ್ಲಿ ನಮ್ಮ ಪಕ್ಷನೇ, ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. 100ಕ್ಕೆ 100 ಸತ್ಯ. ನೀವು ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ, JDS ಆಗಲಿ, ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ, ಎರ್ಸ್ಟೈಲ್ ಬಿಜೆಪಿ, ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರ್ಬೋದು.